ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆಲ್ಲ ಒಂದು ವಿದ್ಯಾರ್ಥಿನಿಯರಿಗೆ ಅಭ್ಯರ್ಥಿಗಳಿಗೆ ಸ್ವಾಗತನ ಕೂಡ ತಿಳಿಸ್ತಾ ಕರ್ನಾಟಕ ರಾಜ್ಯದಲ್ಲಿ ಸೆಕೆಂಡ್ PUC ಒಂದು ವಾರ್ಷಿಕ ಪರೀಕ್ಷೆ ಫೆಬ್ರವರಿ ತಿಂಗಳ 28ನೇ ತಾರೀಕಿನಿಂದ ಮಾರ್ಚ್ ತಿಂಗಳ ಒಂದು 17ನೇ ತಾರೀಕು 2026 ತನಕ ನಿಗದಿಯಾಗಿರುವಂಥದ್ದಾಗಿದ್ದು ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಮತ್ತು ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಒಂದು 2025-26ನೇ ಶೈಕ್ಷಣಿಕ ವರ್ಷದಲ್ಲಿ ನಡೀತಿರ್ತಕ್ಕಂಥ ಸೆಕೆಂಡ್ PUC ವಾರ್ಷಿಕ ಪರೀಕ್ಷೆಯಲ್ಲಿ ಕೆಲವೊಂದು ಬದಲಾವಣೆಗಳು ಕೂಡ ಆಗಿರುವಂಥದ್ದಾಗಿರುತ್ತೆ. ಹಿಂದೆ ಇದ್ದಂಥ ಪರೀಕ್ಷಾ ನಿಯಮಕ್ಕೆ ಹೋಲಿಕೆ ಮಾಡಿದಂಥ ಸಂದರ್ಭದಲ್ಲಿ ಈ ಬಾರಿ ಒಂದು ಪರೀಕ್ಷೆಯಲ್ಲಿ ಮಹತ್ವದ ಬದಲಾವಣೆಗಳನ್ನು ಶಿಕ್ಷಣ ಇಲಾಖೆ ಕಡೆಯಿಂದ ಕರ್ನಾಟಕ ರಾಜ್ಯದಲ್ಲಿ ತೆಗೆದುಕೊಂಡಿದ್ದಾರೆ ಅಂತ ಹೇಳ್ಬೋದಾಗಿರುವಂಥದ್ದು. ಸೊ ಇನ್ನು ಮುಂದೆ ಮಕ್ಕಳು ಪರೀಕ್ಷೆಯಲ್ಲಿ ಯಾವುದೇ ರೀತಿಯಂಥ ಚಿಂತೆ ಅಥವಾ ಗೊಂದಲವನ್ನು ಇಟ್ಕೊಳ್ಳದೆ ಪರೀಕ್ಷೆಯನ್ನು ಬರೀಬೋದಾಗಿರುತ್ತೆ. ಗುಡ್ ನ್ಯೂಸ್ ರೀತಿಯಲ್ಲಿ ಒಂದು ಮಾಹಿತಿನ ಶಿಕ್ಷಣ ಇಲಾಖೆ ಅಥವಾ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಮಾಹಿತಿಯನ್ನು ತಿಳಿಸಿದ್ದಾರೆ ಅಂತ ಹೇಳ್ಬೋದಾಗಿರುವಂಥದ್ದು. ಏನು ಮಾಹಿತಿಗಳನ್ನು ಕೊಟ್ಟಿದ್ದಾರೆ, ಯಾವ ರೀತಿ ಬದಲಾವಣೆಗಳಾಗಿದ್ದಾವೆ, ಕಂಪ್ಲೀಟ್ ಮಾಹಿತಿ ವಿಡಿಯೋದಲ್ಲಿ ತಿಳ್ಕೊತಾ ಇದ್ದೀರಾ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ತಿಳ್ಕೊಳ್ಳೋದಕ್ಕೆ ನಿಮಗೆ ಇಷ್ಟ ಇದ್ದರೆ ಉಚಿತವಾಗಿ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು. ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಇಟ್ಕೋಬೋದಾಗಿರುತ್ತೆ. ಯೂಟ್ಯೂಬ್ನಲ್ಲಿ ಉಚಿತ ಕೂಡ ಆಗಿರುತ್ತೆ ಇದು ಅಂತ ತಿಳಿಸ್ತಾ, ಹಾಗೆ ಅಭ್ಯರ್ಥಿಗಳಿಗೆ ಕನ್ನಡ ವೇದ ಅಫಿಷಿಯಲ್ ಒಂದು ವಾಟ್ಸಪ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಲಿಂಕ್ ಇವರು ಡಿಸ್ಕ್ರಿಪ್ಷನ್ ಇರುತ್ತೆ. ಕನ್ನಡ ವೇದ ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಕೂಡ ಇವರು ಡಿಸ್ಕ್ರಿಪ್ಷನ್ ಇರುತ್ತೆ. ಅಲ್ಲಿ ಕೂಡ ಹೆಚ್ಚುವರಿ ಮಾಹಿತಿಗಳು ನೀವು ಪಡ್ಕೊತಾ ಇರಬಹುದಾಗಿರುತ್ತೆ. ಅಲ್ಲಿ ಕೂಡ ಗಮನಿಸಬಹುದಾಗಿರುತ್ತೆ. ಹೆಚ್ಚುವರಿ ಕ್ವಿಕ್ ಮಾಹಿತಿಗಳಿಗೆ ಟೆಲಿಗ್ರಾಮ್ ಗ್ರೂಪ್ಗೆ ಕೂಡ ಜಾಯ್ನ್ ಆಗಿರಿ ಅಂತ ಕೂಡ ತಿಳಿಸ್ತಾ, ಪರೀಕ್ಷೆ ರಿಸಲ್ಟ್ ಎಲ್ಲ ಮಾಹಿತಿಗಳು ನಿಮಗೆ ಸಿಗ್ತಾ ಇರುತ್ತೆ ಕ್ವಿಕ್ ಆಗಿ. ಪ್ರಮುಖವಾಗಿ ಮೊದಲ ಮಾಹಿತಿಯನ್ನು ತಿಳಿಸುವಂಥದ್ದರೆ 2025-26ನೇ ಶೈಕ್ಷಣಿಕ ವರ್ಷದಲ್ಲಿ ಮೊದಲನೇದಾಗಿ ಆಗಿರ್ತಕ್ಕಂಥ ಪ್ರಮುಖ ಬದಲಾವಣೆ ಅಂತಂದರೆ ಈ ಬಾರಿ SLC ಮತ್ತು ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ವಾರ್ಷಿಕವಾಗಿ 3 ಪರೀಕ್ಷೆಗಳಿಗೆ ಶಿಕ್ಷಣ ಇಲಾಖೆ ಕಡೆಯಿಂದ ಅವಕಾಶನ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ಬೋದಾಗಿರುವಂಥದ್ದು. 3 ಬಾರಿ ವಾರ್ಷಿಕ ಪರೀಕ್ಷೆಗಳನ್ನೇ ನಡೆಸ್ತೇವೆ ಅಂತ ಶಿಕ್ಷಣ ಇಲಾಖೆ ಕಡೆಯಿಂದ ಅಧಿಕೃತ ಮಾಹಿತಿನ ಕೂಡ ಪ್ರಕಟ ಮಾಡಿದ್ದು, ಕಳೆದ ವರ್ಷದಲ್ಲೂ ಕೂಡ ಈ ರೀತಿಯಾಗಿ ನಡೆದಿರುವಂಥದ್ದಾಗಿರುತ್ತೆ. ಸೆಕೆಂಡ್ PUC ವಾರ್ಷಿಕ ಪರೀಕ್ಷೆ 1, ವಾರ್ಷಿಕ ಪರೀಕ್ಷೆ 2, ವಾರ್ಷಿಕ ಪರೀಕ್ಷೆ 3 ರೀತಿಯಲ್ಲಿ ಶಿಕ್ಷಣ ಇಲಾಖೆ ಕಡೆಯಿಂದ ಪರೀಕ್ಷೆಗಳನ್ನು ಮಾಡ್ತಾ ಇದ್ದು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಅಂತ ಮಾಹಿತಿನ ಕೂಡ ಶಿಕ್ಷಣ ಇಲಾಖೆಯವರು ತಿಳಿಸಿರುವಂಥದ್ದು. ಸೊ ಇದರಿಂದಾಗಿ ಯಾವುದೇ ಒಂದು ಮಕ್ಕಳು ಕೂಡ ಒಂದು ಪರೀಕ್ಷೆಯಲ್ಲಿ ಅನುತ್ತೀರ್ಣ ಅಥವಾ ಫೇಲ್ ಆಗ್ತೀವಿ ಅಂತಕ್ಕಂಥ ಒಂದು ಗೊಂದಲ ಯಾವುದನ್ನು ಇಟ್ಟುಕೊಳ್ಳದೆ ಅಭ್ಯರ್ಥಿಗಳು ಕೂಡ ಒಂದು ಪರೀಕ್ಷೆಯನ್ನು ಕೂಡ ಒಂದು ಬರೀಬೋದಾಗಿರುವಂಥದ್ದಾಗಿರುತ್ತೆ. ಯಾವುದೇ ರೀತಿ ಕಡಿಮೆ ಅಂಕ ಬಂತು ಅಂತಕ್ಕಂಥ ಸಂದರ್ಭದಲ್ಲಿ ಕೂಡ ಅವರು ಹಿಂದೆ ಇದ್ದಂಥ ಪದ್ಧತಿಯ ಪ್ರಕಾರದಲ್ಲಿ ರಿಪೀಟರ್ ಅಥವಾ ಒಂದು ಅಭ್ಯರ್ಥಿಗಳಿಗೆ ಸ್ಟಾರ್ ಮಾರ್ಕ್ ಗುರುತುಗಳು ಒಂದು ಅಂಕಪಟ್ಟಿಯಲ್ಲಿ ಬರ್ತಿತ್ತು. ಆದರೆ ಈ ಬದಲಾಗಿ 3 ಬಾರಿ ವಾರ್ಷಿಕ ಪರೀಕ್ಷೆಗೆ ಅವಕಾಶ ಕೊಟ್ಟಿರೋದ್ರಿಂದ ಅವರ ಒಂದು ರಿಸಲ್ಟ್ ಶೀಟ್ನಲ್ಲೂ ಕೂಡ ಯಾವುದೇ ರೀತಿಯಾಗಿ ಬದಲಾವಣೆಗಳು ಬರೋದಿಲ್ಲ. ಮತ್ತು 3 ಪರೀಕ್ಷೆಯನ್ನು ಕೂಡ ಮಕ್ಕಳಿಗೆ ತೆಗೆದುಕೊಳ್ಳೋದಕ್ಕೆ ಅವಕಾಶನ ಕೂಡ ಕೊಡ್ತಾರೆ. ಮತ್ತು ಅದರಲ್ಲಿ ಯಾವುದು ಅತ್ಯುತ್ತಮವಾದಂಥ ಒಂದು ಅಂಕವನ್ನು ತೆಗೆದಿರ್ತಾರಲ್ಲ ಅದರ ರಿಸಲ್ಟನ್ನೇ ಅವರಿಗೆ ಕೊಡ್ತಾರೆ ಅಂತಕ್ಕಂಥ ಮಾಹಿತಿನ ಕೂಡ ಶಿಕ್ಷಣ ಇಲಾಖೆಯವರು ಕೂಡ ತಿಳಿಸಿರುವಂಥದ್ದಾಗಿರುತ್ತೆ. ನಂತರ ಪ್ರಮುಖವಾಗಿ ಎರಡನೇ ಒಂದು ಬದಲಾವಣೆಯನ್ನು ತಿಳಿಸುವಂಥದ್ದರೆ ಆಂತರಿಕ ಮಾರ್ಕ್ಸ್ ಕೂಡ ಇರುವಂಥದ್ದಾಗಿರುತ್ತೆ. ಒಂದು ಆರ್ಟ್ಸ್ ಮತ್ತು ಕಾಮರ್ಸ್ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಇಂಟರ್ನಲ್ ಮಾರ್ಕ್ಸ್ ಅಂತಕ್ಕಂಥದ್ದು ಇರಲಿಲ್ಲ. 100 ಮಾರ್ಕ್ಸ್ಗೆ ಪರೀಕ್ಷೆಯನ್ನು ಬರೀಬೇಕಾಗಿತ್ತು. ಆದರೆ ಈ ಬದಲಾಗಿ ಒಂದು ಸೈನ್ಸ್ ವಿದ್ಯಾರ್ಥಿಗಳಿಗೆ ಇದ್ದಂತೆ ರೀತಿಯಲ್ಲೇ ಆರ್ಟ್ಸ್ ಮಕ್ಕಳಿಗೂ ಕೂಡ ಒಂದು 100 ಮಾರ್ಕ್ಸ್ಗೆ ಪರೀಕ್ಷೆ ಬದಲಾಗಿ 80 ಮಾರ್ಕ್ಸ್ಗೆ ಪರೀಕ್ಷೆಯನ್ನು ನಡೆಸ್ತೇವೆ ಅಂತ ಮಾಹಿತಿಯನ್ನು ತಿಳಿಸಿರುವಂಥದ್ದಾಗಿರುತ್ತೆ. ಅದರಲ್ಲಿ ಒಂದು 20 ಅಂಕಕ್ಕೆ ಇಂಟರ್ನಲ್ ಮಾರ್ಕ್ಸ್ ಕೂಡ ಇರುತ್ತೆ. ಒಟ್ಟು 100 ಮಾರ್ಕ್ಸ್ಗೆ ಅದನ್ನು ಟೋಟಲ್ ಮಾಡ್ತೀವಿ ಅಂತ ಶಿಕ್ಷಣ ಇಲಾಖೆಯವರು ಮಾಹಿತಿನ ತಿಳಿಸಿರುವಂಥದ್ದಾಗಿರುತ್ತೆ. 80 ಮಾರ್ಕ್ಸ್ಗೆ ನಡೆಯುವಂಥ ಪರೀಕ್ಷೆ ಇರುತ್ತಲ್ಲ ಅದರಲ್ಲಿ 24 ಅಂಕವನ್ನು ತೆಗೆದುಕೊಳ್ಳಬೇಕು ಅಂತಕ್ಕಂಥ ಮಾಹಿತಿನ ಶಿಕ್ಷಣ ಇಲಾಖೆಯವರು ತಿಳಿಸಿರುವಂಥದ್ದಾಗಿರುವಂಥದ್ದು. ನಂತರದಲ್ಲಿ ಸೈನ್ಸ್ ಮಕ್ಕಳಿಗೆ 70 ಮಾರ್ಕ್ಸ್ಗೆ ನಡೆಯುವಂಥ ಪರೀಕ್ಷೆಯಲ್ಲಿ 21 ಅಂಕ ಕಡ್ಡಾಯವಾಗಿರುತ್ತೆ ಅಂತೆಲ್ಲ ತಿಳಿಸಿದ್ದು, ಸಾಮಾನ್ಯವಾಗಿ ಅದು ಹಾಗೆ ಮುಂದುವರಿತಿದೆ ಅಂತ ಶಿಕ್ಷಣ ಇಲಾಖೆಯವರೇ ಮಾಹಿತಿನ ತಿಳಿಸಿರುವಂಥದ್ದಾಗಿರುತ್ತೆ. ನಂತರ ಪ್ರಮುಖವಾಗಿ ತಿಳಿಸುವಂಥದ್ದರೆ ಒಂದು ಪಾಸಿಂಗ್ ಮಾರ್ಕ್ಸ್ನಲ್ಲಿ ಮಹತ್ವದ ಬದಲಾವಣೆಯನ್ನು ಈ ವರ್ಷ ತೆಗೆದುಕೊಂಡಿದ್ದಾರೆ ಅಂತಕ್ಕಂಥದ್ದನ್ನು ಹೇಳ್ಬೋದಾಗಿದ್ದು, ಪಾಸಿಂಗ್ ಮಾರ್ಕ್ಸ್ನಲ್ಲಿ CBSE ಮಾದರಿಯಂತೆ ಕರ್ನಾಟಕ ರಾಜ್ಯದಲ್ಲೂ ಕೂಡ 35% ಬದಲಾಗಿ 33% ಅಂಕವನ್ನು ತೆಗೆದಂಥ ಪಕ್ಷದಲ್ಲಿ ಆ ಒಂದು ವಿದ್ಯಾರ್ಥಿಯನ್ನು ಅಥವಾ ವಿದ್ಯಾರ್ಥಿನಿಯನ್ನು ಉತ್ತೀರ್ಣ ಎಂದು ಪರಿಗಣಿಸಲಾಗ್ತದೆ ಅಂತ ಶಿಕ್ಷಣ ಇಲಾಖೆಯವರು ಮಾಹಿತಿನ ಕೊಟ್ಟಿರುವಂಥದ್ದಾಗಿರುತ್ತೆ. ಓವರಾಲ್ ಆಗಿ 35 ಬದಲಾಗಿ 33% ಮತ್ತು ಪ್ರತಿ ವಿಷಯದಲ್ಲೂ ಕೂಡ 33% ತೆಗೆದುಕೊಂಡಂಥ ಸಂದರ್ಭದಲ್ಲಿ ಉತ್ತೀರ್ಣ ಅಂತ ಪರಿಗಣಿಸ್ತೇವೆ. ಆದರೆ ಕಡ್ಡಾಯವಾಗಿ ಒಂದು ವಿಷಯದಲ್ಲಿ ನಿಗದಿಯಾಗಿರ್ತಕ್ಕಂಥ ಮಾರ್ಕ್ಸ್ ಏನಿರುತ್ತಲ್ಲ ಅದನ್ನು ತೆಗೆದುಕೊಳ್ಳಬೇಕು ಅಂತಕ್ಕಂಥ ಮಾಹಿತಿನ, ಅಂದರೆ ಪರೀಕ್ಷೆಯನ್ನು ಬರೆಯುವಂಥ ಸಂದರ್ಭದಲ್ಲಿ ಆ ಪರೀಕ್ಷೆಯಲ್ಲಿ ನಿಗದಿಯಾಗಿರ್ತಕ್ಕಂಥ ಪಾಸಿಂಗ್ ಪರ್ಸೆಂಟೇಜ್ ಏನಿರುತ್ತಲ್ಲ 80 ಮಾರ್ಕ್ಸ್ಗೆ ಎಕ್ಸಾಮನ್ನು ಬರೆದಂಥ ಸಂದರ್ಭದಲ್ಲಿ 24 ಕಡ್ಡಾಯ, ಹಾಗೆ 70 ಮಾರ್ಕ್ಸ್ಗೆ ಎಕ್ಸಾಮ್ ಬರೆಯುವಂಥ ಸಂದರ್ಭದಲ್ಲಿ 21 ಅಂಕ ಕಡ್ಡಾಯ ಅಂತಕ್ಕಂಥ ಮಾಹಿತಿನ ಶಿಕ್ಷಣ ಇಲಾಖೆಯವರು ತಿಳಿಸಿರುವಂಥದ್ದಾಗಿರುತ್ತೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.